ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಾಸ್ಟ್. ಕೊನೆಗೂ ರಾಜ್ಯದ ಎರಡನೇ ಅತಿ ದೊಡ್ಡ ಜಿಲ್ಲೆ, ಎರಡನೇ ರಾಜಧಾನಿ ಬೆಳಗಾವಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಬಂದಿದೆ. ಸದ್ಯ ಪುಣೆಯಿಂದ ಹುಬ್ಬಳ್ಳಿ ಮಾರ್ಗದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿರುವಂತದ್ದು. ಸದ್ಯ ಬೆಳಗಾವಿಯತ್ತ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಹೊರಟಿದೆ. ನೀವು ನೋಡಬಹುದು ದೃಶ್ಯದಲ್ಲಿ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ವಿಶೇಷತೆ ಅಂತಂದ್ರೆ ಇದು ಪುಣೆಯಿಂದ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದವರೆಗೂ ಸಹ ಹೋಗುತ್ತೆ. ಒಟ್ಟು 8 ಬೋಗಿಗಳಿರುವಂತದ್ದು. ಒಂದು ಎಕ್ಸಿಕ್ಯೂಟಿವ್ ಕೋಚ್ ಇದ್ರೆ ನಾರ್ಮಲ್ ಕೋಚ್ ಗಳಿದೆ. ವಾರಕ್ಕೆ 3 ದಿನ ಅಂದ್ರೆ ಬುಧವಾರ, ಶುಕ್ರವಾರ ಮತ್ತು ರವಿವಾರದಂದು ಹುಬ್ಬಳ್ಳಿಯಿಂದ ಪುಣೆವರೆಗೂ ಸಂಚರಿಸಿದ್ರೆ, ಪುಣೆಯಿಂದ ಹುಬ್ಬಳ್ಳಿವರೆಗೂ ಅಂದ್ರೆ ಪುಣೆಯಿಂದ ಹುಬ್ಬಳ್ಳಿವರೆಗೆ ಗುರುವಾರ ಮತ್ತೆ ಶನಿವಾರ ಮತ್ತು ಸೋಮವಾರದಂದು ಸಂಚರಿಸುತ್ತೆ. ಸದ್ಯ ಈ ರೈಲಿನಲ್ಲಿ ಬಿಜೆಪಿ ಮುಖಂಡರು ಸಹ ಇರುವಂತದ್ದು. ಬಿಜೆಪಿ ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂತಹ ಸುಭಾಷ್ ಪಾಟೀಲ್ ಅವರು, ಖಾನಾಪುರದ ಮಾಜಿ ಶಾಸಕರಾದಂತಹ ಅರವಿಂದ್ ರಾವ್ ಪಾಟೀಲ್ ಅವರು ಸಹ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಕೊನೆಗೂ ಬೆಳಗಾವಿ ಜನರ ಆಸೆ ಈಡೇರಿದೆ. ಬೆಳಗಾವಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಬಂದಿದೆ, ಏನ್ ಹೇಳ್ತೀವಿ? ಕರೆಕ್ಟ್. ನರೇಂದ್ರ ಮೋದಿ ಅವರು, ನಮ್ಮ ಭಾರತ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಮಾತು ಕೊಟ್ಟಿದ್ರು. ಆ ಮಾತು ಕೊಟ್ಟಿದ್ದ ಪ್ರಕಾರ ಇಡೀ ದೇಶದಲ್ಲಿ ವಂದೇ ಭಾರತ್ ಟ್ರೈನನ್ನು ಓಡಿಸ್ತಾರೆ ಅಂತ ಹೇಳಿದ್ರು. ಮತ್ತ ನಮ್ಮ ಬೆಳಗಾವಿ ನಗರಕ್ಕೆ ಸಹಿತ ಆ ವಂದೇ ಭಾರತ್ ಟ್ರೈನನ್ನು ಕೊಡ್ತೇನಂತ ಮಾತು ಕೊಟ್ಟಿದ್ದು. ಆ ಪ್ರಕಾರ ಇವತ್ತು ಆ ಮಾತನ್ನು ಈಡೇರಿಸಿದ್ದಾರೆ. ಅದಕ್ಕೆ ನಾವು ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸುಮಾರು 300-400 ಜನ ನಾವು ಮಿರಜ್ಗೆ ಬಂದಿದ್ದು. ಈ ಟ್ರೈನ್ ವೆಲ್ಕಮ್ ಮಾಡಕ್ ನಾವು ಬಂದಿದ್ದೀವಿ. ಅದಕ್ಕೆ ಈ ಟ್ರೈನ್ ಪ್ರವಾಸ ನಾವು ಮಾಡ್ತಾ ಇದ್ದೀವಿ. ಈ ಟ್ರೈನ್ ಮೇಕ್ ಇನ್ ಇಂಡಿಯಾ ಇದೆ. ಈ ಪೂರ್ತಿ ಟ್ರೈನ್ ನಮ್ಮ ಭಾರತ ದೇಶದಲ್ಲಿನ ತಯಾರಾಗಿದೆ. ಅದೊಂದು ಹೆಮ್ಮೆ ವಿಷಯ. ಮತ್ತ ಮೊನ್ನೆ ನಾ ಯುರೋಪ್, ಫ್ರಾನ್ಸ್ ಟ್ರಿಪ್ ಮಾಡಿದ್ದೀನಿ. ಅವಾಗ ಅಲ್ಲಿ ಟ್ರೈನ್ ಸಹಿತ ನಾ ನೋಡಿದ್ನಿ. ಆ ನೋಡಿದ ನಂತರ ನಾ ಇವತ್ತು ಸಹಿತ ನಾ ಬಹುಶಃ ಯುರೋಪ್ದಾಗ ಅದೇನಂತ ನನಗೆ ಅನಿಸ್ತಾ ಇದೆ. ಈ ತರ ಆ ಮಾಡೆಲ್ದಾಗನ ಈ ಟ್ರೈನ್ ಅನ್ನು ಆಗಿದೆ. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರಧಾನಿ ಆದಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲಾ ಜನತೆಯ ಪರವಾಗಿ ಧನ್ಯವಾದ ಹೇಳಕ್ ನಾ ಬಯಸ್ತೇನೆ. ಸರ್, ಈಗ ಪುಣೆ ಹುಬ್ಬಳ್ಳಿ ರೈಲ್ವೆ ಮಾರ್ಗ ಸಂಚಾರ ಮುಕ್ತವಾಯಿತು. ಆದ್ರೆ ಬೆಂಗಳೂರಿಂದ ಬೆಳಗಾವಿಗೆ ಬರ್ಬೇಕಾದಂತ ರೈಲು ಬರ್ತಾ ಇಲ್ಲ. ಇದು ಬೆಳಗಾವಿ ಜನರ ಆಕ್ರೋಶಕ್ಕೆ ಕಾರಣ. ಈಗಾಗಲೇ ಬೆಳಿಗ್ಗೆ ತಮ್ಮ ಪ್ರಶ್ನೆಗೆ ಮಾನ್ಯ ರೈಲ್ವೆ ಸಚಿವರಂತ ವಿ ಸೋಮಣ್ಣ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಬರುವಂತ ದಿನಗಳಲ್ಲಿ ಕೂಡ ಇವತ್ತು ವಂದೇ ಭಾರತ ಟ್ರೈನು ಬೆಳಗಾವಿಯಿಂದ ಬೆಂಗಳೂರಿಗೆ ಹೊರಡ್ತಾ ಇದೆ. ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಹಲವಾರು ಬಾರಿಗೆ ಕೇಂದ್ರ ರೈಲ್ವೆ ಸಚಿವರು ಕೂಡ ಒಂದು ಸಭೆಯನ್ನು ಕೂಡ ಮಾತನಾಡಿದ್ದಾರೆ. ದಯಮಾಡಿ ಮುಂಬರುವಂತ ದಿನಗಳಲ್ಲಿ ಅದು ಕೂಡ ನಮ್ಮ ಬೆಳಗಾವಿಗರ ಕನಸು ಈಡೇರ್ತಾ ಇದೆ. ಮತ್ತು ಪ್ರಪ್ರಥಮ ಬಾರಿಗೆ ಇವತ್ತು ಪುಣೆಯಿಂದ ಬೆಳಗಾವಿ ಮಾರ್ಗವಾಗಿ ಏನು ಹುಬ್ಬಳ್ಳಿಗೆ ವಂದೇ ಭಾರತ ಟ್ರೈನ್ ಪ್ರಾರಂಭವಾಯಿತು. ಅತ್ಯಂತ ಸಂತೋಷವಾಗಿದೆ, ಖುಷಿಯಾಗಿದೆ. ಮತ್ತು ಬೆಳಗಾವಿ ಜಿಲ್ಲೆಯ ಜನತೆಯ ಪರವಾಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಕೇಂದ್ರ ರೈಲ್ವೆ ಸಚಿವರಂತ ಅಶ್ವಿನಿ ವೈಷ್ಣವ್ ಅವರಿಗೆ ಹಾಗೂ ವಿ ಸೋಮಣ್ಣ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದು ಬಿಜೆಪಿ ನಾಯಕರು ಹೇಳ್ತಾರಂತ ಮಾತು. ನಾ ದೃಶ್ಯದಲ್ಲಿ ತೋರಿಸ್ತೀನಿ ನಿಮ್ಗೆ. ನೀವು ನೋಡ್ಬೋದು, ಇದು ಏನು ಈ ರೈಲಿನಲ್ಲಿ ಅಂದ್ರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಒಟ್ಟು 530 ಆಸನದ ಸಾಮರ್ಥ್ಯ ಇದೆ. ಒಟ್ಟು 8 ಬೋಗಿಗಳು ಇರ್ತವೆ. ಚೇರ್ ಕಾರ್ನ 8 ಬೋಗಿಗಳು ಇರುವಂತದ್ದು. ಪುಣೆ ಮತ್ತು ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ನಿಲ್ದಾಣದ ನಡುವೆ ಸಂಚರಿಸುವ ಈ ರೈಲು ಅಂದ್ರೆ 557 ಕಿಲೋಮೀಟರ್ ಸಂಚರಿಸುತ್ತೆ. ಇಲ್ಲಿ ನಿಮಗೆ ಎಲ್ಲಾ ಮಾಹಿತಿಯೂ ಸಹ ಇರುತ್ತೆ. ಡಿಸ್ಪ್ಲೇ ಇದೆ, ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಮಾಹಿತಿ ಇರುತ್ತೆ ಅಂತ. ಮುಂದಿನ ನಿಲ್ದಾಣ ಯಾವುದು, ಎಷ್ಟು ಕಿಲೋಮೀಟರ್ ಬಾಕಿ ಇದೆ ಎಂಬ ಬಗ್ಗೆಯೂ ಸಹ ಎಲ್ಲವೂ ಉಲ್ಲೇಖ ಇರುತ್ತೆ. ಟ್ರೈನ್ ಈಗ ಅಂದ್ರೆ ರೈಲು ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸ್ತಾ ಇದೆ ಎಂಬ ಬಗ್ಗೆ ಮಾಹಿತಿಯೂ ಸಹ ಇದರಲ್ಲಿ ಇರುತ್ತೆ. ಈಗ ಸದ್ಯ 98 ಕಿಲೋಮೀಟರ್ ಪ್ರತಿ ಗಂಟೆಗೆ ರೈಲು ಸಂಚರಿಸ್ತಾ ಇದೆ ಮತ್ತು ಇನ್ನು 24 ಕಿಲೋಮೀಟರ್ ಬೆಳಗಾವಿ ಬರಲು ಇನ್ನು 24 ಕಿಲೋಮೀಟರ್ ಬಾಕಿ ಇದೆ ಎಂಬುದನ್ನ ಮಾಹಿತಿಯನ್ನ ಈ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಕೊಡ್ತಾ ಇದ್ದಾರೆ. ನೀವು ನೋಡಬಹುದು ದೃಶ್ಯದಲ್ಲಿ. ಒಟ್ಟು ಏನು ಈ ಸ್ವದೇಶಿ ನಿರ್ಮಿತ ಸೆಮಿ ಹೈಸ್ಪೀಡ್ ಸ್ವಯಂ ವೇಗವರ್ಧಿತ ರೈಲು ಇದಾಗಿದ್ದಂಥದ್ದು 52 ಸೆಕೆಂಡ್ನಲ್ಲಿ ಗಂಟೆಗೆ 100 ಕಿಲೋಮೀಟರ್ ವರೆಗೂ ವೇಗವರ್ಧನೆಯನ್ನ ಮಾಡುವಂತಹ ಸಾಮರ್ಥ್ಯವೂ ಸಹ ಇದರಲ್ಲಿ ಇರುವಂತದ್ದು. ಚೇರ್ ಕಾರ್ ಕ್ಲಾಸ್ ಮತ್ತು ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ. ಚೇರ್ ಕಾರ್ ಕ್ಲಾಸ್ 7 ಬೋಗಿಗಳಿದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ 1 ಬೋಗಿ ಇರುತ್ತೆ. ಬೆಳಗಾವಿಯಿಂದ ಪುಣೆಗೆ ಸಂಚರಿಸಬೇಕಾದ್ರೆ ಚೇರ್ ಕಾರ್ ಕ್ಲಾಸ್ಗೆ 1295 ರೂಪಾಯಿ ಆಗುತ್ತೆ. ಅದೇ ಹುಬ್ಬಳ್ಳಿಯಿಂದ ಪುಣೆವರೆಗೂ ಸಂಚರಿಸಬೇಕಾದ್ರೆ 1530 ರೂಪಾಯಿ ದರ ಇರುವಂತದ್ದು. ಎಕ್ಸಿಕ್ಯೂಟಿವ್ ಕ್ಲಾಸ್ ನಲ್ಲಿ ಅಂದ್ರೆ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಿಂದ ಪುಣೆ ರೈಲ್ವೆ ನಿಲ್ದಾಣವರೆಗೂ ಸಂಚರಿಸಬೇಕಾದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ 2780 ರೂಪಾಯಿ ಅಷ್ಟು ಇರುತ್ತೆ. ಮತ್ತು ಅದೇ ಬೆಳಗಾವಿಯಿಂದ ಪುಣೆಗೆ ಸಂಚರಿಸಬೇಕಾದ್ರೆ 2290 ರೂಪಾಯಿ ದರ ಇರುವಂತದ್ದು.
ಒಟ್ನಲ್ಲಿ ಏನೋ ಅತಿ ಅತ್ಯಾಧುನಿಕ ಅಂದ್ರೆ ದೇಶೀಯ ನಿರ್ಮಿತ ಮೇಕ್ ಇನ್ ಇಂಡಿಯಾ ಪರಿಗಣನದಡಿ ನಿರ್ಮಿತವಾದಂತ ರೈಲು ಹೈ ಕ್ಲಾಸ್ ಅಂದ್ರೆ ಶೌಚಾಲಯಗಳು ಸಹ ಇರುವಂತದ್ದು ನೀವು ನೋಡ್ಬೋದು ದೃಶ್ಯದಲ್ಲಿ ಇಲ್ಲಿ ಇರುತ್ತೆ ಎಂಗೇಜ್ಡ್ ಅಂತ ಅಂದ್ರೆ ಎಂಗೇಜ್ಡ್ ಅಂತಂದ್ರೆ ಇದರಲ್ಲಿ ಆಲ್ರೆಡಿ ಒಬ್ಬರಿದ್ದಾರೆ ಅನ್ನೋದು ತೋರಿಸುತ್ತೆ. ಇಂಡಿಯನ್ ಸ್ಟೈಲು ಇದೆ, ವೆಸ್ಟರ್ನ್ ಸ್ಟೈಲು ಸಹ ಇರುವಂತದ್ದು. ಸಾಕಷ್ಟು ಮಕ್ಕಳು ಸಹ ಆಗಮಿಸಿದ್ದಾರೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಮಕ್ಕಳು ಸಹ ಎಂಜಾಯ್ ಮಾಡ್ತಾ ಇದ್ರೆ. ಪ್ರಪ್ರಥಮ ಬಾರಿಗೆ ಬೆಳಗಾವಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಬರ್ತಿರೋದಕ್ಕೆ ಬೆಳಗಾವಿಯ ಜನರು ಸಹ ಸಂತಸಗೊಂಡಿರುವಂತದ್ದು. ಆದಷ್ಟು ಬೇಗ ಬೆಂಗಳೂರಿನಿಂದ ಬೆಳಗಾವಿಗೂ ಸಹ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಬರಲಿ ಎಂಬುದು ಬೆಳಗಾವಿ ಜನರ ಆಶಯವಾಗಿರುವಂತದ್ದು. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.